ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಕಾಲ ಯಾರಿಗೂ ಕಾಯದು. ಕಾಲ ನಿಲ್ಲುವುದಿಲ್ಲ. ನಿಮಿಷಗಳು ಗಂಟೆಗಳಾಗಿ ಹೀಗೆ ದಿನಗಳು ಕಳೆದು ವರ್ಷಗಳು ಕಳೆದು ಹೋಗುತ್ತಾ ಇರುತ್ತವೆ. ನಮ್ಮ ಅರಿವಿಗೆ ಬಾರದೆ ವರ್ಷಗಳು ಉರುಳಿ ನೋಡುತ್ತಿದ್ದಂತೆ ಮತ್ತೊಂದು ವರ್ಷ ಬಂದೇ ಬಿಡುತ್ತದೆ. ವರ್ಷದಿಂದ ವರ್ಷಕ್ಕೆ ದಿನಗಳು ಕಳೆಯುತ್ತಿದ್ದಂತೆ ನಮ್ಮ ಆಯುಷ್ಯವು ಕಡಿಮೆಯಾಗುತ್ತಾ ಬರುತ್ತದೆ. ಇದೇನು ಸೃಷ್ಟಿಯ ವಿಚಿತ್ರ ಎನಿಸತೊಡಗುತ್ತದೆ. ಪ್ರತಿಯೊಬ್ಬರಿಗೂ ಅವರ ಜೀವನವೇ ಮುಖ್ಯವಾಗುತ್ತದೆ. ಇನ್ನೊಬ್ಬರ ಕಷ್ಟ ಸುಖಕ್ಕೆಂದು ಜೀವನವನ್ನು ಮುಡುಪಾಗಿರಿಸುವವರು ಅತ್ಯಂತ ಕಡಿಮೆ. ಬದುಕೆಂದರೆ ಹೀಗೆ, ಎಲ್ಲರಿಗೂ ಅವರವರ ಕಷ್ಟವೇ ಮುಖ್ಯವಾಗುತ್ತದೆ. ಕಾಲ ನಮಗೆ ಅರಿವಿಲ್ಲದಂತೆ ಕೈಯಲ್ಲಿದ್ದ ಬೆಣ್ಣೆಯಂತೆ ಕರಗಿ ಹೋಗುತ್ತದೆ. ಅದನ್ನು ನೋಡುತ್ತಾ ಕುಳಿತುಕೊಳ್ಳುವ ಬದಲು ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಸುಂದರವಾದ ಜೀವನ ಕಟ್ಟಿಕೊಳ್ಳಬಹುದು. ಕಾಲ ಮನುಷ್ಯನನ್ನು ಹೇಗೆಲ್ಲ ಮಾಗಿಸುತ್ತದೆ, ವಯಸ್ಸು ಹೇಗೆಲ್ಲ ಬಗ್ಗಿಸುತ್ತದೆ, ಚಿಂತೆಗಳು ನಮ್ಮನ್ನು ಹೇಗೆ ಬದಲಾಯಿಸುತ್ತದೆ. ದಿನವಿಡೀ ಕೆಲಸ ಮಾಡುತ್ತಿದ್ದ ಗಟ್ಟಿಮಸ್ತಾದ ದೇಹ ಇಂದು ವಯಸ್ಸಾದಂತೆ ಹೆಜ್ಜೆ ಇಡಲು ಆಸರೆ ಪಡಬೇಕಾಗಿದೆ. ಕಾಲ ಹೇಗೆ ಕಳೆಯಿತು ಎಂದೇ ತಿಳಿಯದಷ್ಟು ದೂರ ಸವೆದು ಬಂದಾಗಿದೆ. ಎಂಥ ಭ್ರಮೆಯ ಲೋಕದಲ್ಲಿ ಇದ್ದೇವೆ ಎಂದರೆ, ನಾವಿಲ್ಲದಿದ್ದರೆ ನಮ್ಮ ಮನೆ ಹೇಗೆ, ನಮ್ಮ ಮಕ್ಕಳು ಹೇಗೆ ಬದುಕುತ್ತಾರೆ, ಅವರಿಗೆ ಯಾರು ಆಸರೆ ನೀಡುತ್ತಾರೆ, ಇಂತಹ ಹಲವಾರು ಪ್ರಶ್ನೆಗಳ ತೊಳಲಾಟದಲ್ಲಿ ಮುಳುಗಿಬಿಡುತ್ತೇವೆ. ಯಾರಿಗೂ ಯಾರೂ ಅನಿವಾರ್ಯವಲ್ಲ. ನೀರ ಮೇಲಿನ ಗುಳ್ಳೆಯಂತೆ ನಮ್ಮ ಈ ಬದುಕು. ಮೀನಿಗೆ ನೀರು ಅನಿವಾರ್ಯ, ಆದರೆ ನೀರಿಗೆ ಮೀನು ಅನಿವಾರ್ಯವಲ್ಲ. ಒಬ್ಬರ ಬದುಕು ಮತ್ತೊಬ್ಬರನ್ನು ಆಧರಿಸಿದೆ ಎಂಬುದು ಕ್ಷಣಿಕ, ಎಲ್ಲವೂ ನಿಮಿತ್ತ ಮಾತ್ರ. ಇರುವ ಕಾಲವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಬುದ್ಧಿ ಬಂದ ಮೇಲೆ ಸಮಯದ ಸದುಪಯೋಗ ತಿಳಿದುಕೊಳ್ಳಿ. ಇಲ್ಲದಿದ್ದರೆ ಕಾಲ ತನ್ನ ಚಕ್ರವನ್ನು ನಿಲ್ಲಿಸದು, ನಿರಂತರವಾಗಿರುವುದು. ಬದುಕು ನಾವು ಯೋಚಿಸುವಷ್ಟರಲ್ಲಿ ನಮ್ಮಿಂದ ಜಾರಿ ಹೋಗುವುದು. ಇಂದಿನ ಈ ವಿಡಿಯೋ ನಿಮಗಿಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ ಧನ್ಯವಾದಗಳು.